ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೇಖಕಿಯರ ಸಂಘ 1979ರಲ್ಲಿ ಶುರುವಾದಾಗ ಅದು ಲೇಖಕಿಯರ ಅಭ್ಯುದಯಕ್ಕಾಗಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಆ ಯೋಚನೆಯಲ್ಲೇ ಸಂಘ ಹುಟ್ಟು ಹಾಕಿದ್ದು. ಹಾಗಾಗಿ ಅದು ಇದುವರೆಗೂ ಕೂಡ ಆ ಆಶಯದೊಂದಿಗೆ ಮುಂದುವರಿದು ಬರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಕೂಡ ಹೌದು. ಆದರೆ ನಿಧಾನಗತಿಯಲ್ಲಿ ಸಂಘದ ಧ್ಯೇಯ ಧೋರಣೆಗಳೆಲ್ಲ ಬದಲಾಗ್ತಾ ಬಂದು ಈಗ ಅದು ಒಂದು ವಿಚಿತ್ರ ತಿರುವಿನಲ್ಲಿ ನಿಂತುಬಿಟ್ಟಿದೆ. ಇದು ಬಹಳ ಒಂದು ಅಪಾಯಕಾರಿಯಾದ ಬೆಳವಣಿಗೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಕೂಡ ಹೌದು. ಸಂಘದ ಧ್ಯೇಯ ಧೋರಣೆ, ಸಂಘದ ನಿಬಂಧನೆಗಳ ಪ್ರಕಾರವೇ ನಡ್ಕೊಂಡು ಬಂದಂಥ ಸಂಸ್ಥೆ ಅದು. ಈಗ ಯಾವುದೇ ನಿಬಂಧನೆಗಳು ಅದನ್ನೆಲ್ಲ ಗಾಳಿಗೆ ತೂರಿ ಅವ್ರವ್ರಿಗೆ ಇಷ್ಟ ಬಂದ ಹಾಗೆ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಿಸಿಕೊಂಡ್ರೆ ಇದು ಬಹಳ ಅಪಾಯಕಾರಿಯಾದದ್ದು. ಇದು ಒಂದು ಸಂಸ್ಥೆಗೆ ಹೇಳಿ ಮಾಡಿಸಿದಂಥ ಕೆಲಸ ಅಲ್ಲ. ಅದು ಲೇಖಕಿಯರಿಗೋಸ್ಕರವೇ ಇರುವಂಥ ಒಂದು ಹಿರಿಯ ಲೇಖಕಿಯರ ಆಶಯದ ಮೂಲಕ ಈ ಸಂಸ್ಥೆ ಪ್ರಕಟಗೊಂಡಿರೋದ್ರಿಂದ ಇವತ್ತು ಆ ಹಿರಿಯರ ಉದ್ದೇಶಗಳನ್ನು ಈಡೇರಿಸಬೇಕಾದದ್ದು, ಮುಂದುವರಿಬೇಕಾದದ್ದು ಕೂಡ ಹಿಂದಿನವರು ಎಲ್ಲರ ಜವಾಬ್ದಾರಿ ಹೌದು. ಆ ಜವಾಬ್ದಾರಿ ನೆರವೇರ್ತಾ ಇಲ್ಲ ಅನ್ನೋದು ನಮಗೆ ತುಂಬ ಖೇದಕರವಾದ ವಿಚಾರ ಅನ್ನೋದಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ. ಹಾಗಾಗಿ ಈ ಸಲ ಚುನಾವಣೆಗೆ ಫಸ್ಟ್ ಈ ಸಲದ ಈ ಸಲದ ಚುನಾವಣೆ ಅತ್ಯಂತ ಅಂದ್ರೆ ಅಕ್ರಮವಾಗಿ ನಡೀತಾ ಇರೋದು, ಅತ್ಯಂತ ಅರ್ಜೆಂಟಲ್ಲಿ. ಇಷ್ಟು ಅವಸರದಲ್ಲಿ ಯಾಕೆ ಮಾಡ್ತಿದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಆ ಥರ ಅವಸರದಲ್ಲಿ ಮಾಡಿದಂಥ ಚುನಾವಣೆ 2025 ನವೆಂಬರ್ 14ರಂದು ಪತ್ರಿಕೆಯಲ್ಲಿ ಮಾತ್ರ ಪ್ರಕಟ ಆಗಿರೋದು. ಸಾಮಾನ್ಯವಾಗಿ ಸಂಘದ ನಿಬಂಧನೆಗಳ ಪ್ರಕಾರ 21 ದಿನಗಳ ಮುಂಚಿತವಾಗಿ ಸಂಘದ ಸದಸ್ಯರಿಗೆ ಇದು ಸೂಚನಾ ಪತ್ರ ತಲುಪಬೇಕು. ಆ ಲೇಖಕಿ ಮೂಲಕ ಅಥವಾ ಯಾವುದೇ ನೋಟಿಸ್ ಮೂಲಕ ಸೂಚನಾ ಪತ್ರಗಳು ಯಾವುದೂ ಹೋಗಿಲ್ಲ. ಹರಿಬರಿಯಲ್ಲಿ ಇಷ್ಟು ಅರ್ಜೆನ್ಸಿಯಲ್ಲಿ ಯಾಕೆ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಲೇ ಇಲ್ಲ. ಮತ್ತು ಆ ಚುನಾವಣಾ ವೇಳಾಪಟ್ಟಿಯು ಕೂಡ ಅದು 22ನೇ ತಾರೀಕು ಅಂಚೆಯಲ್ಲಿ ಬಂದಿರೋದು. ಈಗ 14ನೇ ತಾರೀಕು ಪತ್ರಿಕೆಯಲ್ಲಿ ಪ್ರಕಟ ಆಗಿ 14ನೇ ತಾರೀಕೆ 15ರಿಂದ ನಾಮಿನೇಷನ್ ಫೈಲ್ ಮಾಡೋದು ಅಂದರೆ ಮತದಾನದ ಕ್ರಿಯೆ ಶುರುವಾಗಿಬಿಟ್ಟಿದೆ. ಆದರೆ ಅದು ಎಲ್ಲಿಯೂ ನಮಗೆ ಯಾವುದೇ ಸದಸ್ಯರಿಗೆ ಯಾವುದೇ ರೀತಿಯ ಸೂಚನಾ ಪತ್ರ ಬಂದಿಲ್ಲ. ಆಮೇಲೆ ಅದನ್ನು ನಾವು ಎಲ್ಲ ಈ ಥರ ಯಾಕೆ ಈ ಅರ್ಜೆನ್ಸಿಯಲ್ಲಿ ಚುನಾವಣೆ ಮಾಡ್ತಿದ್ದೀರಿ, ಈ ಚುನಾವಣೆಯನ್ನು ಮುಂದೂಡಿ ಸಂಘದ ನಿಬಂಧನೆ ಪ್ರಕಾರವೇ ಮಾಡಿ ಅನ್ನೋ ಕಾರಣಕ್ಕೆ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ನಾವು ಮನವಿ ಪತ್ರ ಕೊಟ್ವಿ. ಆ ಮನವಿ ಪತ್ರಕ್ಕೆ ಯಾವುದೇ ನಮಗೆ ಉತ್ತರ ಕೊಡಲಿಲ್ಲ ಅವರು. ಇದು ಆಮೇಲೆ ಜಾಯಿಂಟ್ ರಿಜಿಸ್ಟ್ರಾರಿಗೆ ಕೂಡ ನಾವು ಮತ್ತೆ ಮನವಿ ಪತ್ರ ಕೊಟ್ವಿ. ಅದಕ್ಕೂ ಯಾವುದೇ ನಮಗೆ ಪರಿಣಾಮಕಾರಿಯಾದ ಉತ್ತರ ಬರಲಿಲ್ಲ. ಆಮೇಲೆ ಈ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿಯಿಂದ ಒಂದು ಪತ್ರ ಬಂತು. ಆ ಪತ್ರದಲ್ಲಿ ಈ ಚುನಾವಣೆಗೆ ಸಂಬಂಧಿಸಿದ ಯಾವ ವಿಚಾರಗಳು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಆದ್ದರಿಂದ ಸೂಕ್ತ ಪ್ರಾಧಿಕಾರವನ್ನು ಕಂಡುಕೊಂಡು ನೀವು ಮುಂದುವರಿಯಿರಿ ಅಂತ ಒಂದು ಸಾಲಿನ ಒಂದು ಉತ್ತರ ನಮಗೆ ಸಿಕ್ಕಿದೆ. ಹಾಗಾಗಿ ಮತ್ತೆ ನಾವು ಎಲ್ಲರೂ ಸೇರಿ ಎಲ್ಲಿ ಇದು ಸಾಧ್ಯ, ಯಾರಿಗೆ ನಾವು ಸರಿಯಾದವರಿಗೆ ಈ ನಮ್ಮ ಮನವಿ ಪತ್ರವನ್ನು ಅರ್ಪಿಸಬೇಕು ಅನ್ನೋ ಕಾರಣಕ್ಕೆ ನಾವು ಆಮೇಲೆ ಚುನಾವಣೆ ಮುಖ್ಯ ಕಚೇರಿ ಅಲಿಯಾಸ್ಗರ್ ರೋಡಲ್ಲಿದೆ, ಅಲ್ಲಿಗೆ ಮತ್ತೆ ಒಂದು ಮನವಿ ಪತ್ರವನ್ನು ಕೊಟ್ವಿ. ಯಾವ ಮನವಿ ಪತ್ರಕ್ಕೂ ಅವ್ರು ಹೇಳ್ತಾರೆ ಈ ಮಲ್ಲೇಶ್ವರದ ಸಹಕಾರ ಸಂಘಗಳ ಉಪನಿಬಂಧಕರೇ ಇದಕ್ಕೆ ಆನ್ಸರ್ ಮಾಡಬೇಕಾದವರು, ಅವರ ವ್ಯಾಪ್ತಿಗೆ ಬರುವುದು ಅಂತ ಹೇಳಿಬಿಟ್ಟು ನಮ್ಮನಿಗೆ ಮತ್ತೆ ಅವರೆಲ್ಲರೂ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಮನವಿ ಪತ್ರಕ್ಕೆ. ಆದರೆ ಸರಿಯಾದ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಯಾವುದೇ ಮನವಿ ಪತ್ರಕ್ಕೂ ಯಾವುದೇ ಬೆಲೆ ಇಲ್ಲ.
ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿಯೇ ನಮ್ಮೆಲ್ಲ ಸಂಘಗಳಿಗೂ ಅವರು ಮುಖ್ಯಸ್ಥರಾಗಿ ನಮ್ಮ ಎಲ್ಲ ಕ್ರಿಯೆಗಳಿಗೆ ಅವರು ಜವಾಬ್ದಾರರು ಕೂಡ ಹೌದು. ಈ ಥರ ಅಕ್ರಮವಾಗಿ ಅರ್ಜೆಂಟಲ್ಲಿ ಚುನಾವಣೆ ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನು ಕೇಳಿದರೆ ಅವರಿಂದ ಸಮರ್ಪಕವಾದ ಉತ್ತರ ಬಾರದೇ ಇರೋದೇ ನಮಗೀಗ ಮತ್ತೊಂದು ಅನುಮಾನಕ್ಕೆ ಕಾರಣವಾಗಿದೆ. ಅದರ ಜೊತೆಗೆ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ಕೂಡ ಇದು ಯಾವುದೇ ಜವಾಬ್ದಾರಿ ಇಲ್ಲ, ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅಂದಮೇಲೆ ನಾವು ಇನ್ನು ಯಾರ ಹತ್ರ ನಮ್ಮ ಮನವಿಯನ್ನು ನಾವು ಅರ್ಪಿಸಬೇಕು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಅದು ಮೂರು ಬಾರಿ ಬೇರೆ ಬೇರೆ ಕಚೇರಿಯಲ್ಲಿ ಹೋಗಿ ನಾವು ಈ ಮನವಿಯನ್ನು ಕೊಟ್ಟು ಚುನಾವಣೆಯನ್ನು ಸಂಘದ ನಿಬಂಧನೆ ಪ್ರಕಾರ 3 ತಿಂಗಳ ಮುಂಚೆನೆ ಅಡ್ರೆಸ್ ಲಿಸ್ಟು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಿದ ಮತದಾರರ ಪಟ್ಟಿ ನೀವು ಅದನ್ನು ಪ್ರಕಟಿಸಿದ ನಂತರವೇ ಚುನಾವಣೆ ಅನೌನ್ಸ್ ಮಾಡಬೇಕು, ಘೋಷಿಸಬೇಕು ಅನ್ನೋ ನಮ್ಮ ಯಾವ ಬೇಡಿಕೆಯನ್ನು ಎಲ್ಲವನ್ನ ಬರೆದು 3 ತಿಂಗಳು ಮುಂದೂಡಿ ಅನ್ನೋದನ್ನು ನಾವು ಮನವಿ ಕೊಟ್ವಿ. ಈ ಯಾವ ಪರಿಣಾಮಕ್ಕೆ ಯಾವುದೇ ನಮ್ಮ ಮನವಿಗೂ ಯಾವುದೇ ಪರಿಣಾಮ ಸಿಕ್ಕಿಲ್ಲ ಅನ್ನೋದು ಬಹಳ ನೋವಿನ ಸಂಗತಿ ಅನ್ನೋದನ್ನು ನಾನು ಈ ಮೂಲಕ ಹೇಳ್ತೇನೆ. ಅದರ ಜೊತೆಗೆ ಆಮೇಲೆ ಇನ್ನೊಂದೇನತ್ತು ಅಂದರೆ ಈಗ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂಥ ಶ್ರೀಮತಿ ಆರ್ ಸುನಂದಮ್ಮ ಅವರು ಕೂಡ ನಮ್ಮ ಸಂಘದ ಸದಸ್ಯರಾದ ಯಾವ ಕುರುಹುಗಳನ್ನು ನೋಡಲಿಲ್ಲ ನಾವು. ಯಾಕಂದರೆ ಸಂಘದ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷೆಯಾಗಿ ಅಧ್ಯಕ್ಷೆಯಾಗಿ 16 ವರ್ಷಗಳು ಆ ಸಂಘದ ಒಡನಾಟ ನನಗಿದೆ. ಎಂದೂ ಅವರನ್ನು ನೋಡಿದ್ದೂ ಇಲ್ಲ. ನನ್ನ ಹಿಂದಿನ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಕೂಡ ಅವರ ಪರಿಚಯ ಇಲ್ಲ, ಮುಂದಿನವರಿಗೂ ಇರಲಿಲ್ಲ. ಈಗ ದುತ್ತನೆ ಅವರು ಇದುವರೆಗೂ ಚುನಾವಣೆ ಎಷ್ಟು ನಡೀತು ಹೇಳಿ ಅಷ್ಟೂ ಚುನಾವಣೆಯ ಅರ್ಹ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ವಿಳಾಸ ಯಾವುದೂ ಇರಲಿಲ್ಲ. ಅದು ಕೂಡ ನಮಗೆ ಈಗ ಏನಂದರೆ ಅದನ್ನು ಕೂಡ ನಾವು ಪ್ರಶ್ನಿಸಿದಾಗ 1994ರಲ್ಲೇ ನಾನು ಸದಸ್ಯ ಆಗಿದ್ದೀನಿ ಅಂತ ಮತ್ತೆ ಅವರು ಹೇಳ್ಕೊಂಡ್ರು. ಹಾಗಾಗಿ ಅದು ಆದರೆ ಯಾರ ಗಮನಕ್ಕೂ ಬರದೆ 1994ರಲ್ಲಿ ಆದರೆ ಯಾರದ್ದಾದ್ರೂ ಒಬ್ಬರ ಗಮನಕ್ಕಾದರೂ ಬರಬೇಕಲ್ವಾ. ಅವರು ಯಾವುದೇ ಚುನಾವಣೆಯಲ್ಲಿ ಭಾಗವಹಿಸಿ ಸೈನ್ ಮಾಡಿದ ಒಂದು ದಾಖಲೆ ಆಗಲಿ ಯಾವ ಜನರಲ್ ಬಾಡಿಗೂ ಬಂದಿಲ್ಲ, ಇಡೀ ವೋಟರ್ ಲಿಸ್ಟ್ ಅಲ್ಲಿ ಯಾವತ್ತೂ ಹೆಸರಿಲ್ಲ. ಇವಾಗ ದಿಢೀರ್ನೆ ಒಂದು ಲಿಸ್ಟ್ ಅಲ್ಲಿ ಒಂದು ಹೆಸರು ಸೇರ್ಕೊಂಡ್ಬಿಟ್ಟಿದೆ. ಯಾವುದೇ ಸಂಘದಿಂದ ಅವರಿಗೆ ಹೋದ ಯಾವುದಾದ್ರೂ ಹೇಳಿ, ಈಗ ಸಂಘ ಒಂದು ತ್ರೈಮಾಸಿಕ ಪತ್ರಿಕೆ ಲೇಖಕಿ ಅಂತ ಪ್ರಕಟಿಸ್ತದೆ. ಆ ಲೇಖಕಿ ಅವರು ಮೆಂಬರ್ ಆದವರಿಗೆಲ್ಲ ತಲುಪ್ತದೆ. ಅವರು ಸಂಘದಿಂದ ಅವರಿಗೆ ಅಂಥ ಲೇಖಕಿ ಪತ್ರಿಕೆ ಆದರೂ ತಲುಪಿದ ಅಂಚೆ ಮೊಹರು ಇರುವಂಥದ್ದನ್ನು ಅವರು ನಮಗೆ ತೋರಿಸಲಿ ಅಂತ ಕೂಡ ನಾವು ಒಂದು ಇದನ್ನು ಇಟ್ವಿ ಅವರ ಹತ್ರ. ಚುನಾವಣಾಧಿಕಾರಿಗಳ ಜೊತೆಗೆ ಚುನಾವಣಾಧಿಕಾರಿಗಳು ಅದಕ್ಕೆ ಯಾವುದಕ್ಕೂ ಸ್ಪಂದಿಸಲಿಲ್ಲ. ಸಂಘದಿಂದ ಅವರಿಗೆ ಯಾವುದಾದ್ರೂ ಒಂದು ಸೂಚನಾ ಪತ್ರ ಹೋಗಿರೋದು, ಸಂಘಕ್ಕೆ ಅವರು ಬಂದಿರೋದು, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು, ಸಂಘದ ಜೊತೆಗಿನ ಯಾವುದಾದ್ರೂ ಒಂದು ಒಡನಾಟ ಯಾವುದೂ ಇಲ್ಲದೆ ಈಗ ಇದ್ದಕ್ಕಿದ್ದಂಗೆ ಅವರು ಈ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅನ್ನೋದು ಕೂಡ ಒಂದು ಕುತೂಹಲದ ಒಂದು ಆಶ್ಚರ್ಯಕರವಾದ ವಿಚಾರವೂ ಹೌದು. ಹಾಗಾಗಿ ಸಂಘದ ನಿಬಂಧನೆಯ ಪ್ರಕಾರ ಒಬ್ಬ ಸದಸ್ಯರಾದವರು 1 ವರ್ಷ ಅವರು ಸದಸ್ಯತ್ವ ಅವರಿಗೆ ಮತದಾನದ ಹಕ್ಕು ಬರಬೇಕಂದ್ರೆ 1 ವರ್ಷ ಕಾಯಬೇಕು. ಆದರೆ ಅಧ್ಯಕ್ಷೆಯಾಗಿ ಚುನಾವಣೆಯನ್ನು ಸ್ಪರ್ಧಿಸುವವರಿಗೆ 5 ವರ್ಷಗಳ ಸದಸ್ಯತ್ವದ ಗುರುತಿರಬೇಕು ಅವರಿಗೆ. ಇದು ಯಾವುದೂ ಇಲ್ಲದೆ 5 ವರ್ಷವಲ್ಲ 1 ವರ್ಷವೂ ಅಲ್ಲ, ಈಗ 2 ತಿಂಗಳ ಹಿಂದೆ ಅವರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದಾರೆ. ಅದು ಎಲ್ಲ ಸಾಮಾನ್ಯವಾಗಿ ನಾವು ಕರ್ನಾಟಕದ ಕನ್ನಡದ ನೆಲದ ಈ ಸಂಸ್ಥೆಯಲ್ಲಿ ಎಲ್ಲವನ್ನು ಸಾಮಾನ್ಯವಾಗಿ ಮುಂಬೈ ಲೇಖಕಿಯರ ಪಟ್ಟಿ ಒಂದು ಇಂಗ್ಲೀಷಲ್ಲಿರುತ್ತೆ, ಅದನ್ನು ಒಂದು ಬಿಟ್ಟರೆ ಎಲ್ಲವೂ ಕನ್ನಡದಲ್ಲೇ ಇರುವಂಥದ್ದು. ಹರಿಬರಿಯಲ್ಲಿ ಅವರು ಇಂಗ್ಲೀಷಲ್ಲಿ ಅದನ್ನು ಇದಕ್ಕೆ ಯಾವುದೋ ಅಡ್ರೆಸ್ ಲಿಸ್ಟಲ್ಲಿ ತೂರಿಸಿದ್ದಾರೆ. ಅದು ತೂರಿಸಿರೋದನ್ನೋದು ಎಲ್ಲ ಸಾಮಾನ್ಯವಾಗಿ ಯಾರಿಗೆ ಬೇಕಾದರೂ ಅದು ಕಾಣಿಸುವಂಥ ಒಂದು ಸತ್ಯ. ಆದ್ದರಿಂದ ಅವರು 1994ರಲ್ಲಿ ಮೆಂಬರ್ ಆದರೆ ಯಾರ ಗಮನಕ್ಕಾದರೂ ಒಬ್ಬರ ಗಮನಕ್ಕೆ ಬಂದಿರಬೇಕು, ಸಂಘದ ಯಾವುದೋ ಒಂದು ಇದರಲ್ಲಿ ಭಾಗವಹಿಸಿರ್ಬೇಕು. ಯಾವುದೂ ಅದು ಹೇಮಲತಾ ಮಹಿಷಿ ಅವರಿದ್ದು ಅವರಿದ್ದಾರೆ. ಆಮೇಲೆ ಶಾಂತಾ ನಾಗರಾಜ್ ಅವರು ಕಾರ್ಯದರ್ಶಿಯಾಗಿದ್ರು. ಇವರೆಲ್ಲರೂ ನಾವು ಅವ್ರು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಅದಕ್ಕೆ ಸೂಕ್ತ ನಿದರ್ಶನ ಕೊಡಲಿ. ಎಲ್ಲರದ್ದು ಸಾಮಾನ್ಯವಾಗಿ ಸಂಘದ ಸದಸ್ಯರಾದವ್ರದ್ದು ಅವ್ರದ್ದೆಲ್ಲರದ್ದು ಅಪ್ಲಿಕೇಶನ್ ಅದು ಸಂಘದಲ್ಲಿ ಕಾಯಂ ಆಗಿ ಇರುತ್ತೆ.
ಇವರು ಅದನ್ನು ತೋರಿಸ್ಲಿ. ಇವರು ಈಗ ಅರ್ಜೆಂಟಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ ನಾನು ಇದ್ದೆ 94ಕ್ಕೆ ಅಂತ ಹೇಳಿದರೆ ಅದನ್ನು ನಂಬೋದಕ್ಕೆ ಕೂಡ ಅವರು ಸರಿಯಾದ ಒಂದು ನಮಗೆ ಸಾಕ್ಷಿಯನ್ನು ಹೇಳಬೇಕು. 94ರಲ್ಲಿ ಇದ್ದೀನಿ, ನಂದು ಅಪ್ಲಿಕೇಶನ್ ಇದೆ ಅಂತ ಹೇಳಿದರೆ ಅದಕ್ಕೆ ಸೂಕ್ತವಾದದ್ದು ಅದು ಎಲ್ಲಿ ಸಂಘದಲ್ಲಿ ಇದೆಯಾ ತೆಗೆದು ತೋರಿಸ್ಲಿ. ಈ ಎಲ್ಲ ಕಾರಣಕ್ಕೆ ಇನ್ನು ಅವ್ರ ಕ್ವಶನ್ ಓಕೆ ಓಕೆ ಹೌದೌದು ಅದು ಹಾಂ ಹಾಂ 3 ನಿಮಿಷ ಈಗ ಇನ್ನು ಒಂದೇ ಒಂದು ಈಗ ಜಿಲ್ಲೆಗಳಿಗೆ ಹೊರ ಜಿಲ್ಲೆಗಳಿಗೆ ನಾವು ಮತಪತ್ರಗಳನ್ನು ಕಳಿಸುವಾಗ ಸಾಮಾನ್ಯವಾಗಿ ಯಾವುದಾದ್ರೂ ID ಪ್ರೂಫ್ ಕೇಳ್ತೀವಿ. ಅದು ಈ ಅಂಚೆ ಮತದಾನ ಶುರುವಾದ ಆರಂಭದಿಂದಲೂ ಲೇಖಕಿಯರ ಸಂಘದ ನಿಬಂಧನೆಗಳದು. ಇವರು ಈ ಕಳೆದ ಬಾರಿಯೂ ನೋಡಿ, ಕಳೆದ ಬಾರಿಯಲ್ಲೂ ಕೂಡ ಆಧಾರ್ ಕಾರ್ಡ್ ಕಡ್ಡಾಯ ಅಂತ ಹಾಕಿದ್ದೀವಿ. ಇದು ಈ ಬಾರಿ ಆಧಾರ್ ಕಾರ್ಡ್ ಕಡ್ಡಾಯ ಅಂತಾನೆ ಇಲ್ಲ, ಅಥವಾ ಯಾವುದೇ ಒಂದು ID ಪ್ರೂಫು ಯಾವುದು ಕಡ್ಡಾಯ ಅಂತ ಹಾಕಲಿಲ್ಲ. ಈಗ ಅಲ್ಲಿಂದ ಅವರೇ ಯಾವುದು ಪರ್ಟಿಕ್ಯುಲರ್ ಯಾರಿಗೆ ನಾವು ಕಳಿಸಿದ್ದೀವಿ ಅವರಿಂದಲೇ ಮತಪತ್ರ ವಾಪಸ್ ಬಂದಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ಯಾರು ಇದನ್ನು ಮಾಡ್ಬೋದು? ಯಾವುದೇ ನಿಬಂಧನೆಗಳು ನೀವು ಒಳಪಡದೆ ಹೇಗೋ ಕಳಿಸಿಕೊಟ್ರೆ ಅದು ನಾವು ಹೇಗೆ ನಂಬೋಕ್ಕಾಗತ್ತೆ? ಅದು ಬಹಳ ಮುಖ್ಯ. ಚುನಾವಣಾಧಿಕಾರಿ ಹೆಸರು ಅವರ ಹೆಸರು ಆರ್ ಪ್ರತಿಭಾ ಅಂತ. ಅವರು ಕೂಡ ಈಗ ಕಾರ್ಯಕಾರಿ ಸಮಿತಿಯಿಂದ ನಿಯೋಜಿಸಲ್ಪಟ್ಟವರಲ್ಲ. ಹಾಗಾಗಿ ಅವ್ರ ಹತ್ರ ನಾವು ಏನು ಕೇಳಿದ್ರು, ನಿಮ್ಮ ಸಂಘದ ಬಗ್ಗೆ ನಮಗೇನು ಗೊತ್ತಿಲ್ಲ, ಅಧ್ಯಕ್ಷರನ್ನ ಕೇಳಿ ಅಂತಾರೆ. ಅಧ್ಯಕ್ಷರು ನನಗೂ ಏನು ಗೊತ್ತಿಲ್ಲ, ನಂದು ಅವಧಿ ಮುಗ್ದಿದೆ, ನನಗೂ ಏನೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನೊಂದು ಏನಂದರೆ ಈ ಮೊದಲೆಲ್ಲ ಅವರು ಯಾವುದು ನಾನು 2018ರಲ್ಲಿ ಇಲೆಕ್ಷನ್ಗೆ ನಿಂತು ಗೆದ್ದವಳು. ಅದುವರೆಗೂ ಯಾರು 1 ರೂಪಾಯಿನ ಅನಗತ್ಯ ಖರ್ಚು ಮಾಡೋದಾಗಲಿ ಯಾವುದೇ ಇಲ್ಲ. ನಾವು ಕೂತ್ಕೊಂಡು ಮನೆಯಲ್ಲಿ ಎಲ್ಲರಿಗೂ ಫೋನ್ ಮಾಡೋದು, ಮತ ಕೇಳೋದು, ಇಷ್ಟೇ ಆಗಿತ್ತು. ಈಗ ಇದು ಬೇರೆ ರಾಜಕೀಯ ಪಕ್ಷಗಳಿಗಿಂತ ಅಧ್ವಾನವಾಗಿದೆ. ಏನೇನು ಕಳಿಸ್ಕೊಟ್ರು ಮೇಡಮ್? ಏನು ಹೇಳಿ? ಈ ಮತ ಹಾಕಿ ಅಂತ ಏನೇನು ಆಮಿಷ ಹುಟ್ಟಿದ್ರು? ಸ್ಪೀಡ್ ಪೋಸ್ಟ್ ಕಳ್ಸಿದ್ರಲ್ಲ, ಸ್ಪೀಡ್ ಡೇಟ್ ಹೋಗಿ ತಲುಪೋತಾರ. ಅಂದ್ರೆ ಇವತ್ತು ನೀವು ಮತಪತ್ರ ಹಾಕಿ ಅಂತ ಹೇಳ್ಬಿಟ್ಟು ಸ್ಪೀಡ್ ಪೋಸ್ಟ್ ಅಲ್ಲಿ ನೋಡಿ, ಗುಲ್ಬರ್ಗ, ಬೀದರ್ ಎಲ್ಲ 9ನೇ ತಾರೀಕು ಮಧ್ಯಾಹ್ನ ತಲುಪಿದೆ ಅವರಿಗೆ. ಅವರು ವಾಪಸ್ ಯಾವಾಗ ಕಳಿಸೋದಿನ್ನು? ಅದು ಎಲ್ಲ ಬಹಳ ಮುಖ್ಯ ಆಗುತ್ತೆ. ಅದರಿಂದ ಈಗ ಬಂದಿದೆ ಅಂತ ಹೇಳ್ತಾ ಇರೋದು ಕೂಡ ನಮ್ಗೆ ಅನುಮಾನ, ಬರಲಿಲ್ಲ ಅನ್ನೋದು ಇದು. ಮತ್ತು ಇನ್ನೊಂದು, ನಾವು ಇದುವರೆಗೂ ಕೂಡ ಈ ಸಂಘದ ನಿಬಂಧನೆ ಪ್ರಕಾರ ಅಂದರೆ ಅಂಚೆ ಮತದಾನ ಶುರುವಾದ ಕಾಲದಿಂದಲೂ ನಾವು ಅವರಿಗೆ ವಾಪಸ್ಸು ನೀವು ಅಡ್ರೆಸ್ ಪ್ರೂಫೇ ಕೇಳಿದ್ದಕ್ಕೆ ಅವರು ಈಗ ಈ ಬಾರಿ ಇವ್ರು ಕೇಳದೇ ಇದ್ರು ಕೂಡ 100 ಜನ ಅವ್ರ ID ಪ್ರೂಫ್ ಇದ್ರ ಜೊತೆಗಿಟ್ಟಿದ್ದಾರೆ. ಈಗ ಇವರು ಒಂದು 4-5 ಮಾತ್ರ ಬಂದಿದೆ ಅಂತ ನಿನ್ನೆ ತೋರಿಸ್ತಿದ್ದಾರೆ ಅಂತ. ಇದು ಕೂಡ ನಮ್ಮ ಅನುಮಾನಕ್ಕೆ ಕಾರಣ. ಹಾಗಾದರೆ 100 ಜನ ಹಾಕಿದ ID ಪ್ರೂಫ್ ಎಲ್ಲಿ ಹೋಗಿದೆ? ಇದು ಕೂಡ ನಮ್ಮ ಈ ಯಾವುದು ಆತಂಕ, ನಮ್ಮ ಅನುಮಾನಗಳಿಗೆ ಕಾರಣವಾಗಿದೆ. ಆದ್ರಿಂದ ಇದನ್ನೆಲ್ಲವನ್ನ ದಯವಿಟ್ಟು ಪರಿಶೀಲಿಸಬೇಕು. ಅದು ಹೇಳಿದ್ದೀನಿ. ಅಲ್ಲ, ಅವ್ರಿಗೆ ಸಾಕ್ಷಿ ಇತ್ತು. ಅಲ್ಲ, ಇವರೇ ಮಾತಾಡಲಿ ಬೇಗ. ಸಾಕ್ಷಿ ಇದೆ. ಬೇಗ ಬೇಗ. ಎಲ್ಲಿಗೂ ನಮಸ್ಕಾರ. ನನ್ನ ಹೆಸರು ನಾಗರತ್ನ ಚಂದ್ರಶೇಖರ್ ಅಂತ. ನಾನು ವನ್ಮಾಲಾ ಮೇಡಮ್ ಇದ್ದಾಗ, ಸಂಪನ್ನ ಕುಮಾರ್ ಅವರಿದ್ದಾಗ ಅವರು ನನ್ನನ್ನು ಸೆಕ್ರೆಟರಿಯಾಗಿ, ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡ್ಕೊಂಡಿದ್ರು. ಅವರಿದ್ದಾಗ ನಾವು ಫೈಲ್ಗಳನ್ನೆಲ್ಲ ಬಹಳ ವ್ಯವಸ್ಥಿತವಾಗಿ ಜೋಡಿಸಿದ್ವಿ. ಪ್ರತಿಯೊಂದು ಜಿಲ್ಲೆ ಹೆಸರನ್ನು ಕೂಡ ಬರೆದಿಟ್ಟಿದ್ವಿ. ಆಮೇಲೆ ಎಲ್ಲ ಹೊಸ ಮತದಾರರನ್ನ, ಹೊಸ ಚೀಟಿಗಳನ್ನ ಮತದಾರ ಮಾಡ್ಕೊಳ್ಳೋಕ್ಕೆ ಕ್ಲೀನಾಗಿ ಎಲ್ಲ ಜೋಡಿಸಿಟ್ಕೊಂಡಿದ್ವಿ. ಮೊನ್ನೆ ನಾವು ನಿರ್ಮಲಾ ಮೇಡಮ್ಗೆ ಬೆಂಬಲ ಸೂಚಕ್ಕೆ ನಾವು ಹೋದಾಗ ಸುನಂದಮ್ಮ ಅವ್ರ ಹೆಸರು ಯಾವ್ದಾದ್ರು ಪಟ್ಟಿಲಿ ಇರ್ಲೇಬೇಕಲ್ವಾ, ಅವ್ರು ನಿಂತಿದ್ದಾರೆ ಅಂತ ಪರಿಶೀಲನೆ ಮಾಡಿದಾಗ ಅವರ ಪಟ್ಟಿ ಮೈಸೂರಿನ ಒಂದು ಫೈಲ್ನಲ್ಲಿ ಇತ್ತು ಕೊನೆಗೆ. ಆದರೆ ಅದು ತುಂಬಾ ಹಳೇದು ಇದು ಮತಪತ್ರ, ಇದು ಸದಸ್ಯತ್ವದ ಚೀಟಿಗಳು. ನಾವಿದ್ದಾಗ ಅದು ಖಂಡಿತ ಇರಲಿಲ್ಲ ಫೈಲ್ನಲ್ಲಿ. ಒಂದು 5, 6, 7, 8 ಆ ಥರದ್ದು ಹಳೇ ಒಂದು ಸದಸ್ಯತ್ವದ್ದು
ಕೊಡ್ತೀವಲ್ಲ ನಾವು ಇದು ಅದನ್ನ ಮಾತ್ರ ಸೇರಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ 2 ಚುನಾವಣೆಯಲ್ಲಿ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದೀವಿ. ಅದು ನನಗೆ ಫೈಲ್ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು ನಾನೇ, ನನಗ್ ಚೆನ್ನಾಗಿ ಗೊತ್ತಿದೆ ಬರ್ದಿದ್ದು ಇದ್ ಮಾಡಿದ್ದೆಲ್ಲ. ಅವಾಗ ಅವ್ರ ಹೆಸರು ಇರ್ಲಿಲ್ಲ. ಇದ್ದಿದ್ರೆ ಇವಾಗ ಕೊನೆಯಲ್ಲಿ ಒಂದು 7-8 ಗುಚ್ಛದಲ್ಲಿ ಹಳೇ ಎಲ್ಲ ತುಂಬಾ ಹಳೆಯ ಪೇಪರ್ನಲ್ಲಿ ಸದಸ್ಯತ್ವನ ತೋರಿಸೋ ತರ ಮೇಲೆ ರೆಡ್ಡಿಂಗ್ ಅಲ್ಲಿ ಮೈಸೂರು ಅಂತ ಬರ್ದಿದ್ದಾರೆ. ಇದು ಇರ್ಲಿ ಅದನ್ನ ಅವರು ಇದ್ ಮಾಡಿದ್ದಾರೆ. ಇನ್ನೊಂದೇನಂದ್ರೆ ಚುನಾವಣೆಯನ್ನ ನಡೆಸ್ತಕ್ಕಂತ ಅಧಿಕಾರಿ ನಮ್ಮ ಯಾರನ್ನೂ ಕೂಡ ಹತ್ರ ಬಿಟ್ಕೊಳ್ದೆ ನಮ್ಮನ್ನ ಹೋದ್ರೆ ಸಂಘದಲ್ಲಿ ಅವ್ರ ಕೆಲ್ಸಕ್ಕೆ ಅಡ್ಡಿ ಆಗ್ಬಿಡ್ತೀವಿ ನಾವು ಅನ್ನೋ ತರ ವರ್ತಿಸ್ತಾ ಇದ್ರು. ನಾವು ನೋಡೋಣ ಅಂತ ಇವ್ರನ್ನ ಸಪೋರ್ಟ್ ಮಾಡಕ್ ಹೋದಾಗ ಅನುಮೋದನೆ ಮಾಡಕ್ಕೆಲ್ಲ ನಾವು ಮಾಡಿ ಬಂದ ಮೇಲೆ ಯಾವಾಗ ಇವರು ಮತಪತ್ರಗಳನ್ನ ಕಳಿಸ್ತಾ ಇದ್ದಾರೆ ಹೊರಗಡೆ ಅಂದಾಗ ನಮಗೆ ಸ್ವಲ್ಪ ಅನುಮಾನ ಬಂತು, ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ. ನಾನು ಮತ್ತೆ ನನ್ನ ಗುರುತಿನ ಚೀಟಿ ಇದು, ನಾನು ಅಭ್ಯರ್ಥಿಗಳ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೆ ಎಲೆಕ್ಷನ್ ಟೈಮಲ್ಲಿ. ನಾನು ಮಾಡಿ ಮೇಲೆ 3ನೇ ಮಾಡಿ ಇದೆ, ನಿಮ್ಗೆ ಗೊತ್ತಿರ್ಬೋದು ನಮ್ಮ ಸಂಘ ಇರೋದು. ಅಲ್ಲಿ ಹೋದ್ರೆ ಒಂದ್ಸತಿ ಹೋದ್ರೆ ಕೆಳಗಡೆ ಬರೋಕ್ಕೆ ತುಂಬಾ ಕಷ್ಟ ನಮ್ಮ ವಯಸ್ಸಾದವ್ರಿಗೆಲ್ಲ. ನಾವು ಹೋದಾಗ ಮೇಡಮ್ ಎಲ್ಲಿದೆ ನಿಮ್ಮ ಇದು ತೋರಿಸಿ ಅಂತ ಅಂದಾಗ ಮತ್ತದ್ದು ನಮ್ದು ಬಾಕ್ಸ್ ಎಲ್ಲಿದೆ ತೋರಿಸಿ ಅಂದ್ರೆ ಇವ್ರು ಇದ್ದಾಗ ಸ್ಟೀಲ್ ಬಾಕ್ಸು ತರಿಸಿ ಸೀಲ್ ಹಾಕ್ತಿದ್ರು, ದೊಡ್ಡ ಬಾಕ್ಸು. ಅದು ಎಲ್ಲಾ ಚುನಾವಣೆಯಲ್ಲೂ ಅದೇ ತರ ಮಾಡೋದು ನಿಮಗ್ ಗೊತ್ತು. ಇವ್ರು ಏನ್ ಮಾಡಿದ್ದಾರೆ ಇಲ್ಲಿ ನೋಡಿ, ನಾನು ಬುದ್ಧಿ ಉಪಯೋಗಿಸಿ ಫೋಟೋ ಇಟ್ಕೊಂಡು ಬಂದೆ. ಇವರು ನೋಡಿ ಕೂತ್ಕೊಂಡು ಈ ತರ ಒಂದು ಪೆಟ್ಟಿ ಇಟ್ಟಿದ್ದಾರೆ, ಇದು ಟ್ರಂಕ್, ಹಳೆ ಕಾಲದ ಟ್ರಂಕ್. ಯಾರು ಇದ್ರಲ್ಲಿ ಮತಪತ್ರ ಹಾಕ್ತಾರ ಹೊರಗಡೆಯಿಂದ ಬಂದಿದ್ದು, ಅದಕ್ಕೆ ಏನ್ ಮಾಡ್ತೀರಾ ಸೀಲು ಅಂದ್ರೆ ಬೀಗ ಹಾಕ್ತಿವಿ ಅಂತ. ಇಲ್ಲ ಮೇಡಮ್ ಅದಾಗೋದೇ ಇಲ್ಲ, ಆತರ ಸೀಲ್ ಮಾಡ್ಬೇಕು. ಸೀಲ್ ಮಾಡ್ಬೇಕಾದ್ರೆ ದೊಡ್ಡ ಪೆಟ್ಟಿ ತರಬೇಕು, ಅದನ್ನ ಸೀಲ್ ಮಾಡ್ಬೇಕು ಅಂತ ಹೇಳ್ದೆ. ಆಮೇಲೆ ಆಯ್ತು ಸೋಮವಾರ ಬನ್ನಿ ಅಂದ್ರು. ಶನಿವಾರ ನಾವು ಹೋಗಿ ಇಷ್ಟೆಲ್ಲ ಮಾಡ್ಕೊಂಡು ಬಂದ್ಮೇಲೆ ಸೋಮವಾರ ಹೋದ್ವಿ. ಮತ್ತೆ ನಾವು ಸೋಮವಾರ ಹೋದ್ರೆ ಪೆಟ್ಟಿ ಬಂದಿತ್ತು, ಬೀಗ ಬಂದಿತ್ತು, ಸೀಲ್ ಇಲ್ಲ. ಮೇಡಮ್ ಸೀಲ್ ಎಲ್ಲಿ ಅಂದ್ರೆ ಸೀಲ್ ಎಲ್ಲ ಮಾಡಕ್ಕೆ ಆಗಲ್ಲ, ಬೇಕಾದ್ರೆ ಅಷ್ಟು ಅನುಮಾನ ಇದ್ರೆ ನಮ್ಮ ಮೇಲೆ ನಿಮ್ಗೆ ನೀವೊಂದು ಕೀ ತಗೊಂಡೋಗಿ ಅವ್ರಿಗೊಂದು ಕೀ ಕೊಡ್ತೀನಿ ಅಂದ್ರು. ಇಲ್ಲ ಮೇಡಮ್ ಸೀಲ್ ಮಾಡಲೇಬೇಕು ನೀವು, ಇದು ಚುನಾವಣೆಯ ಒಂದು ನಿಯಮನೇ. ಪ್ರತಿಯೊಬ್ಬ ಅರ್ಹ ಮತದಾರರಿಂದ ಬಂದ ಪತ್ರಗಳನ್ನ ವ್ಯಾಲಿಡ್ ಆಗಿರೋದನ್ನ ಕರೆಕ್ಟಾಗಿ ಬಾಕ್ಸಲ್ಲಿ ಹಾಕಿ ಸೀಲ್ ಮಾಡಬೇಕು. ಆ ಸೀಲನ್ನ ಚುನಾವಣೆ ಮುಗಿದ ಮೇಲೆ ಕೌಂಟಿಂಗ್ ಟೈಮಲ್ಲಿ ಮಾತ್ರ ಓಪನ್ ಮಾಡಬೇಕು, ಅಭ್ಯರ್ಥಿಗಳ ಎದುರುಗಡೆ ಅದು ಅಂತ ರೂಲ್ಸ್ ಇರೋದು. ಇದು ಎಲ್ಲಾ ಕಡೆನೂ ನಡೀತಾ ಇರೋದು. ಅಂದ್ಮೇಲೆ ಅಗರ ಹೋಗಿ ತಗೊಂಬನ್ನಿ, ಇಲ್ದೇನೆ ನಾಳೆ ತರಿಸಿಡ್ತೀನಿ, ನಾಳೆ ಬನ್ನಿ ಅಂತ ಈ ತರ ಹಾರಿಕೆ ಉತ್ತರ ಕೊಡ್ಬಾರ್ದು. ನಾವೆಲ್ಲ ವಯಸ್ಸಾದವ್ರು ಮಾಡಿ ಹತ್ಕೊಂಡು ಹೋಗಿ ತಿರ್ಗಾ ಯಾರು 3 ಮಾಡಿ ಕೆಳಗಡೆ ಇಳಿತಾರೆ. ಪಾಪ ನಮ್ಮ ಇನ್ನೊಬ್ರು ಜೀವಿ ನಿರ್ಮಲಾ ಅನ್ನೋರು ಹೋಗಿ ಎಲ್ಲಿ ಸಿಗುತ್ತೆ ಸೀಲು, ಬೆಂಕಿಪಟ್ಟಣ, ಆಮೇಲೆ ಕ್ಯಾಂಡ್ಲು, ಬಟ್ಟೆ, ಇನ್ನೊಬ್ರು ಬಟ್ಟೆ ತರಿಸ್ಕೊಟ್ರು, ಎಲ್ಲ ತಗೊಂಡು ಅವ್ರ ನಮ್ಮ ಎದುರಿಗೆ ಸೀಲ್ ಮಾಡಿದ್ರು. ಅದನ್ನ ಇನ್ನೊಂದು ವಿಚಿತ್ರ ಅಂದ್ರೆ ಸೀಲ್ ಮಾಡಕ್ ಮುಂಚೆ 3-4 ದಿವಸದಿಂದ ಬಂದಿತ್ತಲ್ಲ ಪತ್ರಗಳು, ಆಲ್ರೆಡಿ ಬರಕ್ ಶುರುವಾಗೋಗಿತ್ತು. ಮೇಡಮ್ ಅದನ್ನೆಲ್ಲ ಅದ್ರೊಳಗಡೆ ಹಾಕಿ ಅಂದ್ರೆ ಇಲ್ಲ ನಾವು ಅದನ್ನ ನಿಮ್ಮ ಎದುರಿಗೆ ಹಾಕಕ್ಕಾಗಲ್ಲ. ಯಾಕೆ ಹಾಕಕ್ಕಾಗ್ಲಿಲ್ಲ? ಬಂದ್ಮೇಲೆ ಅದನ್ನ ಹಾಕ್ಬೇಕು ತಾನೆ ನಮ್ಮ ಎದುರುಗಡೆ, ಅದ್ರೊಳಗಡೆ ಪೆಟ್ಟಿಲಿ. ಇಲ್ಲ ಅದನ್ನೆಲ್ಲ ನಾನು ಬರ್ಕೊಳ್ಬೇಕು, ಅಲ್ಲ ಅದನ್ನ ಬರ್ಕೋಬೇಕು, ನಾನು ಅದನ್ನೆಲ್ಲ ಲಿಸ್ಟ್ ಮಾಡ್ಬೇಕು. 3 ದಿವಸದಿಂದ ಲಿಸ್ಟ್ ಮಾಡಿಲ್ವಾ ಅವರು? ಮಾಡೇ ಇರ್ತಾರೆ, ಬಂದ ತಕ್ಷಣ ಬರ್ಕೋತಾನೆ ಇದ್ದಾರೆ. ಇಬ್ರಲ್ಲ ಅಂತ 3 ಜನ ಕುತ್ಕೊಂಡಿದ್ದಾರೆ ಅವ್ರ ಸಹಾಯಕ್ಕೆ. ನಮ್ಮನ್ನ ಇಲ್ಲ ನಮ್ಗೆ ಊಟಕ್ಕೂ ಟೈಮ್ ಆಯ್ತು ಅಂತ ಗಲಾಟೆ ಮಾಡಿ ಅವ್ರ ಪಾಪ ನಾವು ಊಟ ಯಾಕೆ ಅವ್ರಿಗೆ ಡಿಲೇ ಮಾಡೋದು ಅಂತ ಸೀಲ್ ಹಾಕಿಸ್ಬಿಟ್ಟು ಫೋಟೋ ಹಿಡ್ಕೊಂಡು ನಾನು ಬಂದ್ವಿ ವಾಪಸ್ಸು. ಆಮೇಲೆ ಅದೇ ಡಬ್ಬನ ಆ ಟೈಮಲ್ಲಿ ನಾವು ಹೋದಾಗ ಏನಾಗಿತ್ತು ನೋಡಿ, ನಿಮ್ಮ ಲೇಖಕಿಯರು 170 ಇದು ವಾಪಸ್ 77 ವಾಪಸ್ ಬಂದಿದೆ ನೋಡಿ, ಅದ್ರ ಫೋಟೋ ಇಲ್ಲಿದೆ. 177 ಓಟ್ಗಳು ಬೆಂಗಳೂರಿನಲ್ಲಿ ಇರೋರ್ದು ಅಡ್ರೆಸ್ ಸರಿ ಇಲ್ಲದೆ ಇದ್ದಾಗ ಬೇಕಿತ್ತ ಚುನಾವಣೆ? ನೀವೇ ಹೇಳಿ, ಬೇಕಿತ್ತ? ವಾಪಸ್ ಬಂದ್ಮೇಲೆ ಅವ್ರಿಗೆ ವಿಷಯನೇ ಗೊತ್ತಿಲ್ಲ. ಇವ್ರು ಆ ಚುನಾವಣೆಗೆ ಏನೇನ್ ರೂಲ್ಸ್ ಅಂತ ಕಳ್ಸಿರೋದು ವಾಪಸ್ ಬಂದಿದೆ ಬೆಂಗಳೂರಿನಲ್ಲಿರೋ ಸದಸ್ಯರು. ಇಷ್ಟೆಲ್ಲ ಇದ್ದಾಗ ಯಾಕೆ ಚುನಾವಣೆ ಮಾಡಿ ಯಾರು ಓಟ್ ಹಾಕ್ಬೇಕು? ನೀವೇ ಯೋಚನೆ ಮಾಡಿ. ಇದನ್ನೆಲ್ಲ ನಾವು ಫೋಟೋ ಇಟ್ಕೊಂಡು ಬಂದ್ವಿ, ಇದೆಲ್ಲ ನಮಗೆ ಸಾಕ್ಷಿ ಬೇಕು ಅಂತ. ಆಮೇಲೆ ಸೀಲ್ ಕೂಡ ವಾಪಸ್ ಬಂದವ್ರು ಇಲ್ಲಿ ನೋಡಿ, ಸೀಲ್ ಹಾಕಿದ್ದನ್ನು ಫೋಟೋ ತೋರಿಸ್ತೀನಿ.
ಇದು ಸೀಲ್ ಹಾಕಿರೋದು. ಇದು ಖಾಲಿ ಬೀಗ ಹಾಕಿಟ್ಟಿದ್ದು ಅವರು ಫಸ್ಟ್ ಡೇ. ಇದು ಚುನಾವಣಾ ಅಧಿಕಾರಿಯ ಚುನಾವಣಾ ಅಧಿಕಾರಿಯ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಬಗ್ಗೆ ಅನುಮಾನ. ಯಾಕೆಂದ್ರೆ ನಾವು ಮೊದಲಿಂದ ಮತ್ತೆ ರಿಪೀಟ್ ಮಾಡಕ್ಕಾಗಲ್ಲ. ನಾನ್ ಕೇಳ್ತಾ ಇದ್ದೀನಿ, ಅವ್ರೇನೋ ಕೇಳ್ತಿದ್ರು. ಚುನಾವಣೆ ಅಧಿಕಾರಿಯ ಪಾರದರ್ಶಕತೆ ಬಗ್ಗೆ ಮಾತಾಡ್ತಾರೆ. ಅವ್ರಿಗೊಂಚೂರು ಕೇಳಿ, ಅವ್ರು ಏನ್ ಹೇಳಿ ಮೇಡಮ್. ಆಮೇಲೆ ಏನಾಯ್ತು, ಇದೇ ಪೆಟ್ಟಿ ಆರ್ ಪ್ರತಿಭಾ ಅಂತ ಅವ್ರ ಹೆಸರು, ಚುನಾವಣಾಧಿಕಾರಿಗಳ ಹೆಸರು. ಡಾಕ್ಟರ್ ಆರ್ ಪ್ರತಿಭಾ ಅಂತ. ನಾವು ಏನಕ್ಕೂ ತಲೆ ಹಾಕ್ಬಾರ್ದು, ನಮ್ದೇನು ನೋಡ್ಕೊಂಡು ಹೋಗ್ಬೇಕು. ಅವರಿಗೆ ಅಧಿಕಾರ ಕೊಟ್ಟ ಮೇಲೆ ಅವ್ರದ್ದೇ ಡಿಸಿಷನ್ ಫೈನಲ್ ಅಂತ ಹೇಳಿದ್ದಾರೆ. ಆದ್ರಿಂದ ನಾವು ಅವ್ರ ಮಾತನ್ನು ಗೌರವಿಸಿ ನಾವು ಸರಿಯಾಗಿ ಮಾಡ್ತಾರೆ ನ್ಯಾಯಯುತವಾಗಿ ಅನ್ನೋ ನಂಬಿಕೆಯಿಂದ ನಾವು ಕಾಯ್ತಾ ಇದ್ವಿ. ನಿನ್ನೆ ದಿನ ಚುನಾವಣೆ ಮುಗಿದ ಮೇಲೆ ಡಬ್ಬನ ಸೀಲನ್ನ ತೆಗೆಯೋ ಸಮಯ ಬಂತು. 4 ಗಂಟೆ ಆದ್ಮೇಲೆ ಕೊನೆ ಮತದಾರರೆಲ್ಲ ಬಂದು ಹೋದ್ರು ಅಂತ ಡಿಕ್ಲೇರ್ ಮಾಡಿದ್ಮೇಲೆ ರೂಮಿಗೆ ಕರ್ಸಾಗ ನಿಮ್ಮ ಪ್ರತಿನಿಧಿಯಾಗಿ ಒಬ್ರು ಬನ್ನಿ ಅಂದ್ರು. ನಾನಲ್ಲಿ ಚೆಕ್ ಮಾಡ್ತಾ ಕೂತಿದ್ದೆ. ಬೆಂಗಳೂರಿನಲ್ಲಿ ಯಾವ ಅವ್ಯವಹಾರನೂ ಆಗಿಲ್ಲ, ನಾನು ಹೇಳ್ತೀನಿ. ಯಾಕಂದ್ರೆ ಬಂದವರು ನಾವಲ್ಲಿ ಚೆಕ್ ಮಾಡ್ಕೊಂತ ಕೂತಿದ್ವಿ. ಯಾವುದು ಆಸ್ಪದ ಸಿಕ್ಕಿಲ್ಲ ಅವ್ರಿಗೆ. ಅದು ಗೊತ್ತಿದೆ, ಎಲ್ರಿಗೂ ಗೊತ್ತಿತ್ತದು. ಬೆಂಗಳೂರು ವೋಟರ್ಸ್ ಅಲ್ಲಿ ಏನೂ ಆಗಲ್ಲ ಅಂತ 3-4 ಜನ ಚೆಕ್ ಮಾಡಕ್ ಕೂತಿದ್ವಿ ಲಿಸ್ಟ್ ಇಟ್ಕೊಂಡು. ಮತ್ತೆ ಎಲ್ರಿಗೂ ನಮ್ ಪರಿಚಯ ಇದೆ, ಬರೋ ಲೇಖಕಿಯರ ಪರಿಚಯಗಳಿದೆ ನಮ್ಗೆ. ಅದರಿಂದ ಅವರೇ ಬಂದಿದ್ದಾರೆ ಅಂತ ನಾವು ಕಂಡಿಡಿತಾ ಇದ್ವಿ. ಆಮೇಲೆ ಪೆಟ್ಟಿನ ರೂಮಲ್ಲಿ ತಂದಿಟ್ಟಿದ್ರಲ್ಲ, ಅದರದ್ದು ತೋರ್ಸಿದ್ರು. ನೋಡಿ ಸೀಲ್ ಇದೆ ಇಲ್ಲಿ. ನಾವು ಹೋದಾಗ ಸೀಲ್ ಏನ್ ಹಾಕಿದ್ರು ಅದೇ ಸೀಲ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಅಂತ ಕರೆದು. ನೋಡಿ ಈ ತರ ಇದೆ ಈ ಸೀಲು. ಸೀಲ್ ಬದಲಾಗಿದೆ. ಸೀಲು ಅಲ್ಲಿತ್ತು ನಾವು ಹೋದಾಗ. ನಮ್ಮ ಎದುರಿಗೆ ಇದು ತಗೊಂಡು ಕತ್ರಿ ತಗೊಂಡು ಸೀಲ್ ತೆಗೆದ್ರು. ಈ ಸೀಲ್ ಹಾಕಕ್ ಮುಂಚೆ ಅಲ್ಲೊಬ್ರು ಫೋಟೋಗ್ರಾಫರ್ ಇದ್ರು. ಆ ಫೋಟೋಗ್ರಾಫರ್ ತೆಗೆದಿದ್ದ ಸೀಲನ್ನ ಚೆಕ್ ಮಾಡ್ಕೊಳ್ಳಿ ನೀವು, ಯಾಕಂದ್ರೆ ಅವ್ರು ನಮ್ಗೆ ಏನು ಕೊಟ್ಟಿಲ್ಲ ಅದನ್ನ ಫೋಟೋನ. ಇದು ನಾನು ಸಂಘದಲ್ಲಿದ್ದಾಗ ತೆಗೆದಿದ್ದು. ಆಮೇಲೆ ಏನ್ ಮಾಡಿದ್ರು, ಮೇಡಮ್ ಆಯ್ತಲ್ಲ ಡಬ್ಬದಿಂದ ತೆಗ್ದು ಇಲ್ಲ ಹಾಕಿ. ಅವ್ರು ಹೇಳಿದ್ರು ಇಲ್ಲ ಹಾಕಲ್ಲ ನಾವು. ಯಾಕೆ ಅಂತ ಕೇಳಿದ್ದಕ್ಕೆ ಅದರಲ್ಲಿ ಲಕೋಟೆನಲ್ಲಿ ನಾವು ಕತ್ರಿ ತಗೊಂಡು ಎಲ್ಲಾನು ಕತ್ತರಿಸಿ ಒಳಗಡೆ ಇರೋದನ್ನೆಲ್ಲ ತೆಗೆದು ಈಚೆ ಇಟ್ಬಿಟ್ಟು ಕೌಂಟಿಂಗ್ಗೆ ನಾವು ಆದ್ಮೇಲೆ ನಿಮ್ಮನ್ನ ಕರಿತೀವಿ, ನೀವು ಬರ್ಬೇಕು. ಇಲ್ಲಿ ನನ್ನ ಜೊತೆ ಬಂದಿದ್ದವ್ರು ಅವರೇ ಪ್ರತಿಸ್ಪರ್ಧಿಯ ಒಬ್ರು. ಅವ್ರು ಏನೂ ಮಾತಾಡ್ಲಿಲ್ಲ. ಯಾರಿಗೆ ಬೇಕಾಗಿಲ್ವೋ ಅವರು ಸುಮ್ಮನೆ ಇದ್ರು. ಯಾರಿಗೆ ಬೇಕಾಗಿದೆ ಅದು ನಾನು ಮಾತಾಡಿದೆ, ನಮ್ಮನ್ನು ಕಳಿಸ್ಬಿಟ್ರು. ಜಾಸ್ತಿ ಮಾತಾಡಿದ್ರೆ ಅಲ್ಲಿ ನಾವು ಅಧಿಕಾರ ಪೊಲೀಸ್ನವರು ಅಲ್ಲೆಲ್ಲ ವ್ಯಾನು ಪೊಲೀಸ್ನವರು ಎಲ್ಲ ಇದ್ರು. ಆಮೇಲೆ ಯಾರೋ ಒಬ್ರು ಬಂದಾಗ ನೋಡಕ್ಕೆ ಎಷ್ಟಾಗ್ತಿದೆ ಕೌಂಟಿಂಗು ಅಂತ ಸುಮ್ಮನೆ ಕೇಳಕ್ ಬಂದ್ರೆ ಅವ್ರನ್ನ ಸಿಕ್ಕಾಪಟ್ಟೆ ಓಡಿಸ್ಕೊಂಡು. ಆಮೇಲೆ ಲಕೋಟೆನ ಯಾಕೆ ಓಪನ್ ಮಾಡಿದ್ರು ಅವರು? ತಪ್ಪದು, ಮೊದಲನೇ ತಪ್ಪು ಲಕೋಟೆ ಓಪನ್ ಮಾಡಿ. ಅಭ್ಯರ್ಥಿ ಮುಂದೆ ಅದನ್ನು ಓಪನ್ ಮಾಡ್ಬೇಕು. ಎಲ್ಲಿಂದ ಬಂದಿದೆ ಅನ್ನೋ ಸಾಕ್ಷಿ ಅವ್ರಿಗೆ ಗೊತ್ತಾಗ್ಬೇಕು. ಅದೇನು ಏನ್ ಮಾಡ್ತಾರೆ, ಏನು ಲಕ್ಷಾಂತರ ಏನು ಓಟುಗಳು ಬಂದಿದ್ದು 600-700 ಓಟು ಅಷ್ಟೇನೆ. ಅದನ್ನ ಮಾಡಕ್ಕೆ 1 hour ಬೇಕಾ ಕತ್ತರಿಸಕ್ಕೆ? ಕತ್ರಿಯಲ್ಲಿ 5 ಗಂಟೆ ಸಹಾಯಕರ ಜೊತೆ. ಅದು ತಪ್ಪು, ಮೊದಲನೇ ತಪ್ಪು. ಅವರು ನಾವೆಲ್ಲ ಗಲಾಟೆ ಮಾಡಿದಕ್ಕೆ ಏನ್ ಹೇಳಿದ್ರು ಅವರು, ನಾವು ತಡೆ ಹಿಡಿಯಂತೀವಿ, ಸಾಧ್ಯನೇ ಇಲ್ಲ, ಚುನಾವಣೆ ಘೋಷಣೆ ಮಾಡೇ ಮಾಡ್ತೀವಿ ರಿಸಲ್ಟ್, ನೀವು ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇದು ಉತ್ತರ. ಆದ್ರಿಂದ ನಾವ್ ಏನು ಮಾಡಕ್ ತಡೆಯಕ್ ಆಗ್ಲೇ ಇಲ್ಲ. ನಮಸ್ಕಾರ, ನಾನು ಪದ್ಮಾ ನಾಗರಾಜು. ನಿನ್ನೆ ನಡೆದಂತಹ ಕರ್ನಾಟಕ ಲೇಖಕಿಯರ ಸಂಘದ ಒಂದು ಚುನಾವಣೆ ಪ್ರಕ್ರಿಯೆ ಹೇಗೆ ಅಕ್ರಮವಾಗಿದೆ ಅನ್ನೋದನ್ನು ಇಷ್ಟೋ ತನಕ ಹಿರಿಯರೆಲ್ಲರೂ ಹೇಳಿದ್ರು ಕೇಳಿದ್ದೀರಾ. ನಾನು ಕೂಡ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೂ ಇದ್ದೆ. ನನ್ನ ಗಮನಕ್ಕೆ ಬಂದ ಹಾಗೆಯೇ ಚುನಾವಣಾ ಅಧಿಕಾರಿಗಳು ನಿಯಮವನ್ನು ಪಾಲಿಸಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಯಾಕೆಂದರೆ ಹೊರ ಜಿಲ್ಲೆಯಿಂದ ಬಂದಂತಹ ಎಲ್ಲ ಮತಪತ್ರಗಳಲ್ಲಿ ಯಾವುದೂ ಸಹ ಗುರುತಿನ ಚೀಟಿ ಇರಲಿಲ್ಲ. ಬೆಂಗಳೂರಿನಲ್ಲಿ ನಾವು ಮತ ಹಾಕಕ್ಕೆ ಹೋದಾಗ ನಮ್ಮ ಗುರುತಿನ ಚೀಟಿ ಕೇಳಿದ್ರು. ನಾವೆಲ್ಲನೂ ಗುರುತಿನ ಚೀಟಿ ತೋರಿಸಿದ ನಂತರನೇ ನಾವು ಮತ ಹಾಕಿದ್ದು. ನಾವು ನೇರವಾಗಿ ನಾವೇನೇ ಸದಸ್ಯರು ಹೋಗಿದ್ದೀವಿ. ನಮ್ಮ ಗುರುತಿನ ಚೀಟಿ ಕೇಳ್ತಾರೆ ಅಂತ ಹೇಳಿದಾಗ ಹೊರ ಜಿಲ್ಲೆಯಿಂದ ಬಂದಂತಹ ಒಂದು ID ಕಾರ್ಡ್ ಇಲ್ಲ. ಇಷ್ಟು ವರ್ಷ ಆಗಿದೆ ಸಂಘ ಆಗಿ, ಒಂದು ID ಕಾರ್ಡ್ ಮಾಡ್ಕೊಂಡಿಲ್ಲ. ಅಂಥದ್ರಲ್ಲಿ ಹೇಗೆ ಅವರು ಅದು ಬರೀ ಅಡ್ರೆಸ್ ಕಳಿಸಿದಾಗ
ಮಾಡಿದಾಗ ಅವ್ರದೇ ಮನೆಗೆ ಹೋಗುತ್ತೆ ಅಂತ ಹೇಳ್ತಾರೆ. 3 ಸಲ 4 ಸಲ ಎಲ್ಲ ಕಳಿಸಿರೋದು ಉದಾಹರಣೆಗಳು ಬೇಕಾದಷ್ಟಿದೆ. ಮೊದಲನೇದು ವೈಫಲ್ಯ ಏನಂದ್ರೆ ಚುನಾವಣೆ ಕಾರ್ಯಕಾರಿಣಿ ಸಭೆ ಕರೀದಲೇನೆ ಚುನಾವಣೆ ಅಧಿಕಾರಿಗಳನ್ನೇ ನೇಮಿಸಿರೋದೇನೆ ಮೊದಲನೇ ಒಂದು ವೈಫಲ್ಯ ಅಂತ ಹೇಳ್ಬೋದು. ಅದಲ್ದೇನೆ ಒಂದು ಚುನಾವಣೆ ಅಂತ ಹೇಳಿದಾಗ ಇರಬೇಕಾಗಿರಂತಹ ಒಂದು ಯಾರದೇ ಒಂದು ಪಕ್ಷ ಅತೀತವಾಗಿರ್ಬೇಕಾಗಿದ್ದಂತಹ ಪೊಲೀಸ್ ಸಿಬ್ಬಂದಿಗಳಾಗ್ಲಿ ಚುನಾವಣಾ ಅಧಿಕಾರಿಗಳಾಗ್ಲಿ ಇದರಲ್ಲಿ ತಾರತಮ್ಯ ಮಾಡ್ತಾ ಇರೋದು ಅಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಮತ್ತೆ 4 ಗಂಟೆವರೆಗೂ ವೋಟಿಂಗ್ ಆಗ್ತಾ ಇತ್ತು. ಆಮೇಲೆ ಅವರೇ ಚುನಾವಣಾ ಅಧಿಕಾರಿಗಳ ಕಡೆಯವರೇನೆ ಬಂದು ಹೇಳಿದ್ರು 10 ನಿಮಿಷ ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಹೇಳಿ 4:10 ಆಯ್ತು. ನಾವು ಭಾವಿಸಿದ್ವಿ ಅಲ್ಲಿ ಇದ್ದಿದ್ದೇನೆ ಒಂದು 700ರಿಂದ 750 ವೋಟುಗಳಷ್ಟೇನೆ ಇದ್ದಿದ್ದು. ಅದನ್ನ ಎಣಿಕೆ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ? ಬೆಂಗಳೂರಿಗೆ ಬೇಕಾಗೋಗುತ್ತೆ. ಹೊರ ಜಿಲ್ಲೆಯಿಂದ ಬಂದಿರೋದು ಸ್ವಲ್ಪ ತಡ ಆಗ್ಬೋದು. ನಾವು 5ರಿಂದ 5:30 ಒಳಗೆ ನಾವು ರಿಸಲ್ಟೇ ಬರಬಹುದು ಅಂತ ಕಾಯ್ತಾ ಕೂತಿದ್ರೆ ನಾನು ಮತ್ತೆ ಇನ್ನೊಬ್ರು ಸದಸ್ಯರು ಕೂತಿದ್ದಾಗ ಅವ್ರು ಬಂದು ಹೇಳ್ತಾರೆ ಅಲ್ಲಿ ಒಳಗೆ ಯಾರನ್ನೂ ಕರ್ಕೊಂಡು ಹೋಗಿಲ್ಲ, ಏನೂ ಹೇಳ್ತಾ ಇಲ್ಲ ಅಂತ ಹೇಳಿ. ನಾವು ಹೋಗಿ ಕೇಳ್ತೀವಿ. ಕೇಳಿದಾಗ ಯಾಕೆ ಅಭ್ಯರ್ಥಿಗಳನ್ನ ಕರೆದಿಲ್ಲ, ನೀವೇ ಹೇಗೆ ನೀವು ಇದನ್ನ ಓಪನ್ ಮಾಡ್ತೀರಾ ಅಂತ ನಾವು ಗಲಾಟೆ ಅಂದ್ರೆ ನಾವು ಪ್ರಶ್ನೆ ಮಾಡಿದಾಗ ಅವಾಗ 2 ಅಭ್ಯರ್ಥಿಗಳನ್ನ ಮತ್ತೆ ಅಭ್ಯರ್ಥಿ ಪರವಾಗಿ ಒಬ್ರು ಸದಸ್ಯರನ್ನ ಒಳಗೆ ಕಳಿಸ್ತಾರೆ. ಕಳಿಸಿದಾದ್ಮೇಲೂ ಸಹ ನಮಗೆ ಇದು ಹೇಗೆ ಗುರುತಿನ ಚೀಟಿ ಇಲ್ದೇನೆ ಹೇಗೆ ಇದನ್ನ ಇವರು ಪರಿಗಣಿಸ್ತಾ ಇದ್ದಾರೆ ಅನ್ನೋದನ್ನ ಒಂದು ಪ್ರಶ್ನೆ ಬಂದು ಆಚೆ ಮಾಡಿದಾಗ ಅದೇ ಸುನಂದಮ್ಮ ಅವ್ರ ಪರವಾಗಿ ಇದ್ದಂತಹ ಒಬ್ಬ ಅಭ್ಯರ್ಥಿ ಬಂದು ಗಂಟ್ಲು ಸೂರ್ ಹಾರೋಗಷ್ಟು ಜೋರಾಗಿ ಕಿರ್ಚಿದಾಗ್ಲೂ ಪೊಲೀಸ್ ಸಿಬ್ಬಂದಿಗಳು ಸಹಜವಾಗಿ ನೋಡ್ತಾ ನಿಂತಿರ್ತಾರೆ. ಅದೇ ನಾವು ನ್ಯಾಯಯುತವಾಗಿ ಹೋಗಿ ಕೇಳಿದಾಗ ನಮ್ಗೆ ವಿಡಿಯೋ ಮಾಡ್ರು ಇವ್ರದೆಲ್ಲಾನು ಜಾಸ್ತಿ ಆಯ್ತು ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಾರೆ. ಇದು ಏನು ಅನ್ನೋದು ನ್ಯಾಯ ಅಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾನು ಕೂಡ ಇದನ್ನ ಮರು ಚುನಾವಣೆ ಆಗ್ಲೇಬೇಕು ಅಂತ ಒತ್ತಾಯ ಮಾಡ್ತೀನಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ರಾತ್ರಿ 9 ಗಂಟೆವರೆಗೂ ಇವರು ಮತ ಎಣಿಕೆ ಮಾಡಿ ಅದನ್ನ ಫಲಿತಾಂಶ ಹೇಳ್ತಾರೆ. ಫಲಿತಾಂಶ ಹೇಳ್ಬೇಕಾದ್ರೆ 2 ಕಡೆ ಅಭ್ಯರ್ಥಿಗಳು ಇಟ್ಕೊಂಡು ಒಂದು ಚುನಾವಣೆ ಮತ ಫಲಿತಾಂಶನ ಹೇಳಬೇಕಾಗಿತ್ತು ಚುನಾವಣಾಧಿಕಾರಿಗಳು. ಅವರು ಏಕಮುಖವಾಗಿ ಒಬ್ರು ನಿಲ್ಲಿಸ್ಕೊಂಡೇನೆ ಮತ ಫಲಿತಾಂಶನ ಪ್ರಕಟಗೊಳಿಸ್ತಾರೆ. ಇದು ನ್ಯಾಯಸಮ್ಮತವಲ್ಲ. ಇದೆಲ್ಲಾನು ನೋಡಿದ್ರೆ ಮತ ಕಳವು ಆಗಿದೆ ಅನ್ನೋದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇದನ್ನ ನಾನು ಮರು ಚುನಾವಣೆಗೆ ಒತ್ತಾಯ ಮಾಡ್ತೀನಿ. ನ್ಯಾಯ ಪರವಾಗಿಲ್ಲ, ನ್ಯಾಯಸಮ್ಮತವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಹೇಳಬೇಕು, ನಾನು 2021 ಇತ್ತೀಚೆಗಷ್ಟೇ ನಾನು ಅಲ್ಲಿ ಸದಸ್ಯಳಾದವಳು. ನನ್ನ ಹೆಸರನ್ನೇ ಸೇರಿಸಿರ್ಲಿಲ್ಲ. ನಾನು ಹೋಗಿ ಕೇಳಿದೆ. ಅಲ್ಲಿ ಹೋಗಿ ಕೇಳಿದಾಗ ಚುನಾವಣಾ ಅಧಿಕಾರಿಗಳನ್ನ ಕೇಳಿದೆ, ಅಲ್ಲಿದ್ದವ್ರನ್ನ ಮುಂಚೆ ಇದ್ದಂತಹ ಪುಷ್ಪ ಅವ್ರನ್ನ ಕೇಳಿದೆ. ಎಲ್ಲ ಕೇಳಿದಾಗ ಇಲ್ಲ ಎಲ್ಲೋ ಬಿಟ್ಟು ಹೋಗಿರ್ಬೋದು ಅಂತ ಪರಿಷ್ಕೃತ ಮತಪಟ್ಟಿ ಅಂತ ಹೇಳಿ ಒಂದು ಬಿಟ್ರು. ಅವಾಗ ನಂದು ಕೊಟ್ರು. ನಾನು ಹೋಗಿ ಕೇಳಿದಾಗ ಹಳೆ ಲೆಡ್ಜರ್ ಕೊಟ್ಟಿದ್ರು, ನನಗೆ ಒಂದು ಫೈಲ್ ಕೊಟ್ಟಿದ್ರು. ಅದರಲ್ಲಿ ಎಲ್ಲಾರ್ದು ಸದಸ್ಯರದಿತ್ತು. ಎಷ್ಟೋ ಜನಗಳದನ್ನ ಇಸ್ವಿ ತಿದ್ದಿದ್ದಾರೆ. ನಾನು ಅದರಲ್ಲಿ ಕೆಲವೊಂದು ಫೋಟೋ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲೇ ಬರ್ತಾರೆ ನಮ್ಮ ಜರ್ನಲಿಸ್ಟ್ ಶಾಂತಕುಮಾರಿ ಅಂತ ಹೇಳಿ, ಅವ್ರದ್ದು ಇದ್ದಿದ್ದ ಇಸ್ವಿನ ತಿದ್ದಿರೋದು ಸ್ಪಷ್ಟವಾಗಿದೆ. ಅದು ನನ್ನ ಫೋನ್ನಲ್ಲಿದೆ ಈಗಲೂ ಕೂಡ. ಹೇಗೆ ಇದು ತಿದ್ದಕ್ಕೆ ಸಾಧ್ಯ? ಒಬ್ಬೊಬ್ರಿಗೆ ಅವ್ರವ್ರಿಗೆ ಬೇಕಾದ ಹಾಗೇನೆ ತಿದ್ಕೊಂಡು ಹಳಬ್ರನ್ ಮಾಡ್ಬೋದು, ಹೊಸಬ್ರನ್ ಮಾಡ್ಬೋದು, ಹೆಸರು ತೆಗೆದು ಹಾಕಬಹುದು. ಯಾವ್ದು ಇದು ನ್ಯಾಯ? ಹೆಸರು ಸೇರಿಸಬಹುದು. ಮತ್ತೆ 4 ವರ್ಷಗಳು ಆಗಿರ್ಬೇಕು. ಒಂದು ಎಲೆಕ್ಷನ್ ನಿಲ್ಬೇಕಂದ್ರೆ 5 ವರ್ಷಗಳಾಗಿರ್ಬೇಕು. ನನಗೆ ತಿಳಿದ ಹಾಗೆ, ನನ್ನ ಗಮನಕ್ಕೆ ಬಂದ ಹಾಗೆ ಶ್ರೀಮತಿ ಸುನಂದಮ್ಮ ಅವರು ಬಂದು 3 ವರ್ಷ ಸಹ ಆಗಿಲ್ಲ ಅನ್ನೋದು ಇಲ್ಲ. ಇದನ್ನ ಹೇಗೆ ಪರಿಗಣಿಸ್ತಾರೆ? ಹಾಗಾಗಿ ಇದೆಲ್ಲಾ ಕಾರಣಗಳಿಂದ ನಮ್ಮ ಒತ್ತಾಯ ಮರು ಚುನಾವಣೆ ಆಗಬೇಕು ಅಷ್ಟೇ. ಧನ್ಯವಾದಗಳು. ಯಾರು ಮೀಡಿಯಾ ಬಂದಿರಲಿಲ್ವಾ? ಯಾರಾದ್ರೂ ಪ್ರಶ್ನೆ? ಇಲ್ಲ, ಬರೀ ಪೊಲೀಸರು ಇದ್ರು. ಪೊಲೀಸರು ತುಂಬಾ ಜನ ಇದ್ರು. ಮತ್ತೆ ಮೀಡಿಯಾನವ್ರು ಮೇಡಮ್ ಇದ್ರಲ್ಲ, ಅವ್ರನ್ನೇ ಬಿಡ್ಲಿಲ್ಲ ಒಳಗಡೆ. ಇವರು ಮೀಡಿಯಾದಿಂದಾನೇ ಇದ್ರು, ಇವ್ರನ್ನೇ ಬಿಡ್ಲಿಲ್ಲ. ಇವ್ರಿಗೆ ಅವ್ರ ನಕ್ಕು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.